ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಹೋಗ್ತಿರೋಂತ ಒಂದು ಟಾಪಿಕ್ ಏನು ಅಂತಂದ್ರೆ, ತುಂಬಾ ಜನಕ್ಕೆ ಇದ್ರ ಬಗ್ಗೆ ಪಾಸಿಟಿವಿಟಿ ಇದೆ ಪ್ಲಸ್ ನೆಗೆಟಿವಿಟಿನೂ ಇದೆ. ತುಂಬಾ ಜನಕ್ಕೆ ಇದೊಂಥರ ದುಡ್ಡು ಮಾಡೋದಬಹುದಪ್ಪ ಇದ್ರಲ್ಲಿ ಅಂತ ಇದೆ, ತುಂಬಾ ಜನಕ್ಕೆ ಇದರಲ್ಲಿ ಲಾಸೇ ಆಗತ್ತಪ್ಪ ಅಂತ ಇದೆ. ತುಂಬಾ ಜನಕ್ಕೆ ಇದ್ರ ಬಗ್ಗೆ ಅರ್ಥನೇ ಆಗಿಲ್ಲ. ಎಲ್ಲಾ ಕಡೆ ಓದ್ತಾರೆ, ಎಲ್ಲಾ ಕಡೆ ಕಲಿತಾರೆ, ಆದ್ರೂ ಕೂಡ ಅರ್ಥ ಆಗಿರೋದೇ ಇಲ್ಲ. ಅಂದ್ರೆ ಅಷ್ಟು ಒಂಥರ ಕಾಂಪ್ಲಿಕೇಟೆಡ್ ಟಾಪಿಕ್ ಇದೆ, ಅಷ್ಟು ಒಂಥರ ಅರ್ಥ ಮಾಡ್ಕೊಂಡ್ರೆ ಸಿಂಪಲ್ ಆಗಿರೋ ಕಾನ್ಸೆಪ್ಟ್ ಇದೆ. ಇದು ಇವಾಗಿನ ಜಗತ್ತಿಗೆ ನೋಡಿದ್ರೆ ಒಂಥರ ಸ್ಕ್ಯಾಮ್ ಅನ್ಸ್ಬೋದು, ಒಂಥರ ಬಬಲ್ ಅನ್ಸ್ಬೋದು, ಇದು ಒಂಥರ ಏನೋ ಮೋಸ ಮಾಡ್ತಿದಾರಪ್ಪ ಅಂತ ಅನ್ಸ್ಬೋದು. ನೀವು 5 ವರ್ಷ 10 ವರ್ಷ ಮುಂದೆ ವಿಚಾರ ಮಾಡಿದ್ರೆ ನಿಮಗೆ ಅನ್ಸುತ್ತೆ, ಹೌದಲ್ಲಪ್ಪ ಇಷ್ಟೊಂದು ಅಡ್ವಾನ್ಸ್ ಆಗಿರೋ ಟೆಕ್ನಾಲಜಿ ಬರ್ತಿದೆಯಲ್ಲ, ನಾವ್ ಯಾಕೆ ಇದನ್ನ ಅಡಾಪ್ಟ್ ಮಾಡ್ಕೋಬಹುದು, ನಾನು ಯಾಕೆ ಇದ್ರ ಬಗ್ಗೆ ಜಾಸ್ತಿ ಕಲಿಬಾರ್ದು ಅಂತ ಅನ್ಸುತ್ತೆ. ಅಂದ್ರೆ ಈ ಒಂದು ಟಾಪಿಕ್ ಇಡೀ ಜಗತ್ತಿನಲ್ಲೇ ಈ ಒಂದು ಲಾಸ್ಟ್ ಒಂದು 3 ರಿಂದ 5 ವರ್ಷದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗಿರುವಂತ, ಸಿಕ್ಕಾಪಟ್ಟೆ ಡಿಸ್ಕಷನ್ ಆಗಿರುವಂತ ಟಾಪಿಕ್. ಹೌದು, ನೀವು ತುಂಬಾ ಜನ ಗೆಸ್ ಮಾಡಿರ್ತೀರಾ. ಏನು ಅಂತಂದ್ರೆ ಬಿಟ್ ಕಾಯಿನ್, ಕ್ರಿಪ್ಟೋ ಕರೆನ್ಸಿ, ಇಥೀರಿಯಂ, ರಿಪ್ಪಲ್. ಹೌದು, ನಾನು ಹೇಳ್ತಿರೋದು ಬಿಟ್ ಕಾಯಿನ್ ಬಗ್ಗೆ ಅಥವಾ ಕ್ರಿಪ್ಟೋ ಕರೆನ್ಸಿ ಬಗ್ಗೆ. ತುಂಬಾ ಜನಕ್ಕೆ ಇವತ್ತು ನಾವೇನ್ ಕ್ರಿಪ್ಟೋ ಕರೆನ್ಸಿ ಟಾಪಿಕ್ ಹೇಳ್ತಿದೀವಿ, ತುಂಬಾ ಜನಕ್ಕೆ ಇದ್ರ ಬಗ್ಗೆ ಅನ್ಸುತ್ತೆ, ಏನಪ್ಪಾ ಇದು ಕ್ರಿಪ್ಟೋ ಕರೆನ್ಸಿ ಅಂದ್ರೆ, ಬಿಟ್ ಕಾಯಿನ್ ಅಂದ್ರೆ. ಸಿಂಪಲ್ ಆಗಿ ಹೇಳ್ತೀನಿ ಸ್ನೇಹಿತರೆ, ಜಗತ್ತಲ್ಲಿ 2015-16 ಒಂದು ಹೊಸ ಟೆಕ್ನಾಲಜಿ ಬಂತು, ಒಂದು ಹೊಸ ಟೆಕ್ನಾಲಜಿ ಇನ್ವೆನ್ಷನ್ ಆಯ್ತು. ಅದರ ಹೆಸರು ಬ್ಲಾಕ್ ಚೈನ್. ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂದ್ರೆ ತುಂಬಾ ನಿಮ್ಗೆ ಎಷ್ಟೋ ಜನಕ್ಕೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ, ಅಥವಾ ನೀವು ಜಸ್ಟ್ ಕೇಳಿರ್ತೀರಾ. ನಾನು ಹೇಳ್ತೀನಿ, ನಾನು ಬೇಕಾದ್ರೆ ಬೆಟ್ ಕಟ್ ಹೇಳ್ತೀನಿ. ಎಷ್ಟೋ ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಗೆ, ಎಷ್ಟೋ ಜನ ಕೋಡಿಂಗ್ ಮಾಡ್ತಾರಲ್ಲ, ಎಷ್ಟೋ ಜನ ದೊಡ್ಡ ದೊಡ್ಡ ಕಂಪ್ನಿಲಿ ಹೈ ಪ್ರೊಫೈಲ್ ಜಾಬ್ ಅಲ್ಲಿ ಇರ್ತಾರಲ್ಲ, ವಿತ್ ರೆಸ್ಪೆಕ್ಟ್ ಟು ಸಾಫ್ಟ್ವೇರ್, ಅವರಿಗೆ ಬ್ಲಾಕ್ ಚೈನ್ ಟೆಕ್ನಾಲಜಿ ಬಗ್ಗೆ ನೀಟಾಗಿ ಅರ್ಥ ಆಗಿರೋದೇ ಇಲ್ಲ. ಅಂತ ಒಂದು ಟೆಕ್ನಾಲಜಿ ಈಗಿನ ಆರ್ಡಿನರಿ ನಾರ್ಮಲ್ ಪೀಪಲ್ ಗೆ ಬ್ಲಾಕ್ ಚೈನ್ ಬಗ್ಗೆ ಅರ್ಥ ಆಗ್ಲಿ ಅಂತಂದ್ರೆ ಎಲ್ಲಿ ಅರ್ಥ ಆಗುತ್ತೆ ಹೇಳಿ? ಹೌದಾ? ಅಷ್ಟೊಂದು ಹೈಲಿ ಕಾಂಪ್ಲಿಕೇಟೆಡ್. ನಾನು ಸಿಂಪಲ್ ಆಗಿ ಹೇಳ್ತೀನಿ ನಿಮ್ಗೆ, ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂದ್ರೆ ಏನು ಅಂತಂದ್ರೆ, ಇದೊಂಥರ ಹೈಲಿ ಕಾಂಪ್ಲೆಕ್ಸ್ ಸಬ್ಜೆಕ್ಟ್. ನಾನು ಅದ್ರ ಬಗ್ಗೆ ಜಾಸ್ತಿ ಹೇಳ್ತಾ ಹೋದ್ರೆ ತುಂಬಾ ಟೈಮ್ ಬೇಕು, ನಿಮ್ಗೂ ತುಂಬಾ ಅರ್ಥ ಆಗೋಕ್ಕೂ ತುಂಬಾ ಟೈಮ್ ಬೇಕು. ಸಿಂಪಲ್ ಆಗಿ ಹೇಳ್ತೀನಿ, ಇದೊಂಥರ ಅಡ್ವಾನ್ಸ್ ಟೆಕ್ನಾಲಜಿ. ಇದನ್ನ ಒಬ್ಬ ಮನುಷ್ಯ ಕಂಟ್ರೋಲ್ ಮಾಡಕ್ ಇಂಪಾಸಿಬಲ್. ಇದನ್ನ ಒಂದು ಮಾಸ್ 100 ಜನ, 1000, 1 ಕೋಟಿ, 2 ಕೋಟಿ, 10 ಕೋಟಿ ಜನರ ಹತ್ರ ಈ ಟೆಕ್ನಾಲಜಿ ಇರುತ್ತೆ. ಅವ್ರು ಎಲ್ಲರೂ ಚೇಂಜ್ ಮಾಡಕ್ ಹೋದಾಗ ಮಾತ್ರ ಚೇಂಜ್ ಆಗುತ್ತೆ. ಒಬ್ಬ ಮನುಷ್ಯ 200, 100, 1000 ಜನ ಚೇಂಜ್ ಮಾಡಕ್ ಹೋದ್ರೆ ಆಗೋದೇ ಇಲ್ಲ. ಅದಕ್ಕೆ ನಾವು ಬ್ಲಾಕ್ ಚೈನ್ ಅಂತ ಕರಿತೀವಿ. ಅಂತ ಒಂದು ಬ್ಲಾಕ್ ಚೈನ್ ನ ಯೂಸ್ ಮಾಡ್ಕೊಂಡು ಇಡೀ ಜಗತ್ತಲ್ಲಿ 1-2-3 ಕರೆನ್ಸಿ ಬಂದು, 1-2-3 ಅಡ್ವಾನ್ಸ್ಡ್ ಕರೆನ್ಸಿ ಬಂದು, ಅಡ್ವಾನ್ಸ್ಡ್ ಡಿಜಿಟಲ್ ಕರೆನ್ಸಿ ಬಂದು. ಅದಕ್ಕೆ ನಾವೇನಂತೀವಿ ಅಂತಂದ್ರೆ ಬಿಟ್ ಕಾಯಿನ್ ಒಂದು ಅಂತ ಕರಿತೀವಿ, ಇಥೀರಿಯಂ ಅಂತ ಕರಿತೀವಿ, ರಿಪ್ಪಲ್ ಅಂತ ಕರಿತೀವಿ, ಎಡಿ ಅಂತ ಕರಿತೀವಿ. ಈ ತರ ಪ್ರತಿಯೊಂದಕ್ಕೂ ಸಹಿತ ಒಂದೊಂದು ಹೆಸರು ಹೋಗ್ತಾ ಹೋಯ್ತು. ಸೊ ನಿಮ್ಗೆ ನಾನು ಕ್ರಿಪ್ಟೋ ಬಗ್ಗೆ ಹೇಳಿದ್ರು ಸೇಮ್ ಅನ್ಸುತ್ತೆ, ಬಿಟ್ ಕಾಯಿನ್ ಬಗ್ಗೆ ಹೇಳಿದ್ರು ಸೇಮ್ ಅನ್ಸುತ್ತೆ. ನಾನು ಒಂದು ಪಾಯಿಂಟ್ ತಗೊಂಡು ನಿಮ್ಗೆ ಅರ್ಥ ಮಾಡಿಸ್ತೀನಿ, ಮಿಕ್ಕಿದ್ ನೀವು ಅರ್ಥ ಮಾಡ್ಕೋಬಹುದು ಏನು ಅಂತ ಹೇಳಿ. ಸೊ ಸ್ನೇಹಿತರೆ, ಈ ಬಿಟ್ ಕಾಯಿನ್ ಅಂದ್ರೆ ಏನು ಅಂತ ನೀಟಾಗಿ ನಿಮ್ಗೆ ಅರ್ಥ ಮಾಡಿಸ್ತೀನಿ ಇವತ್ತು ನಾನು. ಬಿಟ್ ಕಾಯಿನ್, ಇಥೀರಿಯಂ, ಆಮೇಲೆ ಡೋಗೆ ಕಾಯಿನ್, ಅದಾದ್ಮೇಲೆ ರಿಪ್ಪಲ್, ಎಡಿಎ, ಈ ತರ ಏನ್ ಕಾಯಿನ್ಸ್ ಇದಾವಲ್ಲ, ನಿಮಗೆ ಪ್ರತಿಯೊಂದ್ರ ಬಗ್ಗೆನೂ ಸಹಿತ ಒಂದೊಂದು ಅಡ್ವಾಂಟೇಜ್ ಇದೆ. ಪ್ರತಿಯೊಂದನ್ನು ಸಹಿತ ಬೇರೆ ಬೇರೆ ಟೆಕ್ನಾಲಜಿ, ಬಟ್ ಪ್ರತಿಯೊಂದು ಕೂಡ ಬಂದಿದ್ದು ಬ್ಲಾಕ್ ಚೈನ್ ಟೆಕ್ನಾಲಜಿಲೇ. ಕ್ಲಿಯರ್? ಆ ಡಿಫರೆನ್ಸ್ ಬೇಕಾದ್ರೆ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇವತ್ತು ಬಿಟ್ ಕಾಯಿನ್ ಬಗ್ಗೆ ಥರೋ ಆಗಿ ಡಿಸ್ಕಷನ್ ಮಾಡೋಣ, ಶಾರ್ಟ್ ಅಂಡ್ ಸ್ವೀಟ್. ಸೊ ಸ್ನೇಹಿತರೆ, ಏನಿದು ಬಿಟ್ ಕಾಯಿನ್? ಬಿಟ್ ಕಾಯಿನ್ ಅಂದ್ರೆ ಇದು ಒಂಥರ ಸೇಮ್ ಕರೆನ್ಸಿನೇ. ನಾವ್ ಹೆಂಗೆ ರೂಪಾಯಿನ ಇನ್ನೊಬ್ರು ಕೊಡ್ತೀವಲ್ಲ, 1 ರೂಪಾಯಿ, ಅಥವಾ ಯಾವ್ದೋ ಒಂದು ಶಾಪ್ ಹೋದಾಗ 1 ರೂಪಾಯಿ 2 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡ್ಕೋತೀವಿ, 100 ರೂಪಾಯಿ 1000 ರೂಪಾಯಿ, ಸೇಮ್ ವೇ ಬಿಟ್ ಕಾಯಿನ್ ಸಹಿತ ಕರೆನ್ಸಿನೇ. ಆದ್ರೆ ರೂಪಾಯಿನ ನಾವು ಟಚ್ ಮಾಡಬಹುದು ಅಥವಾ ಆನ್ಲೈನ್ ಟ್ರಾನ್ಸ್ಫರ್ ಮಾಡಬಹುದು. ಬಿಟ್ ಕಾಯಿನ್ ಅನ್ನ ನಾವು ಟಚ್ ಮಾಡಕ್ ಆಗಲ್ಲ ಸ್ನೇಹಿತರೆ, ಇದನ್ನ ನಾವು ಟ್ರಾನ್ಸ್ಫರ್ ಮಾತ್ರ ಮಾಡಬಹುದು ಅಥವಾ ಇದರಿಂದ ಟ್ರಾನ್ಸಾಕ್ಷನ್ ಮಾತ್ರ ಮಾಡಬಹುದು. ಯಾಕಂದ್ರೆ ಇಟ್ ಈಸ್ ಡಿಜಿಟಲ್ ಕರೆನ್ಸಿ. ಸೊ ಯಾಕೆ ಬಿಟ್ ಕಾಯಿನ್ ಅಥವಾ ಇಷ್ಟು ಹೈಪ್ ಆಗಿದೆ ಅಥವಾ ಈ ರೇಂಜಿಗೆ ತುಂಬಾ ಡಿಸ್ಕಷನ್ ಟಾಪಿಕ್ ಆಗಿದೆ ಅನ್ನೋದನ್ನ ನೋಡೋಣ. ಸೊ ಫಸ್ಟ್, ಬಿಟ್ ಕಾಯಿನ್ ಅಂದ್ರೆ ಏನಪ್ಪಾ ಇದು? ಇವಾಗ ಒಂದೊಂದು ಬಿಟ್ ಕಾಯಿನ್ ಮೊದಲು 5 ಲಕ್ಷ ಆಯ್ತು, 10 ಲಕ್ಷ ಆಯ್ತು, 20, 30, 40, 50 ದಿನ ಎದ್ದ ತಕ್ಷಣ ನ್ಯೂಸ್, ಇವತ್ತೆಷ್ಟು ಅಪ್ ಹೋಯ್ತು, ಇವತ್ತೆಷ್ಟು ಕೆಳಗಡೆ ಹೋಯ್ತು, ನಾಳೆ ಎಷ್ಟಿತ್ತು, ಇವತ್ತೆಷ್ಟು, ಇದೇ ಆಯ್ತು. ಹೌದಾ? ಅದಕ್ಕೆ ಬಿಟ್ ಕಾಯಿನ್ ಅಂದ್ರೆ ಏನಂದ್ರೆ ಸಿಂಪಲ್ ಕಾನ್ಸೆಪ್ಟ್ ಅಲ್ಲಿ ನೋಡೋಣ. ಇವಾಗ ನಿಮ್ಗೂ ಅನ್ಸ್ಬೋದು, ನೋಡಪ್ಪ ನನ್ನ ಹತ್ರ 100 ರೂಪಾಯಿ ಇದೆ, ಈ 100 ರೂಪಾಯಿನ ನಿನ್ನೇನು 100 ರೂಪಾಯಿ ಇತ್ತು, ನಾಳೆ 100 ರೂಪಾಯಿ ಇರುತ್ತೆ, ಒಂದು ವರ್ಷ ಆದ್ಮೇಲೆ ಸಹಿತ ಇದ್ರ ಮೇಲೆ 100 ರೂಪಾಯಿನ ಕರೆನ್ಸಿ ಅಂದ್ರೆ. ಹಂಗಿದ್ರೆ ಬಿಟ್ ಕಾಯಿನ್ ಒಂದು ಕರೆನ್ಸಿ ಅಂದ್ರೆ ಯಾಕೆ ಇಷ್ಟೆಲ್ಲ ವ್ಯಾಲ್ಯೂ ಜಾಸ್ತಿ ಆಗ್ತದೆ? ಏನಿದೆ ಇದ್ರಲ್ಲಿ? ಇದು ಪಕ್ಕಾ ಸ್ಕ್ಯಾಮೇ. ತುಂಬಾ ಜನಕ್ಕೆ ಅನ್ಸ್ಬಿಡುತ್ತೆ. ನಾನು ಹೇಳ್ತೀನಿ ನೋಡಿ, ಬಿಟ್ ಕಾಯಿನ್ ಅಂದ್ರೆ ಸಿಂಪಲ್ ಅರ್ಥ ಏನು ಅಂತ. ಇವಾಗ ಎಕ್ಸೆಲ್ ಶೀಟ್ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತು, ಎಕ್ಸೆಲ್ ಸರಿನಾ? ಎಕ್ಸೆಲ್ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತು. ಏನು ಅಂತಂದ್ರೆ, ಇವಾಗ ಈ ತರ ಕಾಲಮ್ಸ್ ಇರುತ್ತೆ, ಹೌದಾ? 1, 2, 3 ಅಂತ. ನಾರ್ಮಲ್ ಆಗಿ 9999 ಕಾಲಮ್ಸ್ ಇರ್ತಾವ ಅಂತ ಅನ್ಕೊಳ್ಳೋಣ. ಇಷ್ಟೇ ಕಾಲಮ್ ಇದಾವ ಅಂತ ಅನ್ಕೊಂಡ್ಬಿಡೋಣ. ಇದ್ರಲ್ಲಿ ನಾನು ನಿಮ್ಗೆ ಪ್ರತಿಯೊಬ್ಬರಿಗೂ ಒಬ್ಬೊಬ್ಬರ ಹೆಸರನ್ನ ರಿಜಿಸ್ಟರ್ ಮಾಡಿ, ರಿಜಿಸ್ಟ್ರೇಷನ್ ಮಾಡಕ್ ನಿಮ್ಗೆ 1000 ರೂಪಾಯಿ ಫೀಸ್ ಅಂತ ಹೇಳ್ತೀನಿ. ನಿಮ್ ಹೆಸರು ರಿಜಿಸ್ಟ್ರೇಷನ್ ಮಾಡಿ ಇಡೀ ಜಗತ್ತಿಗೆ ಇದು ನಿಮ್ಗೆ ಒಂಥರ ಫಿಕ್ಸ್ಡ್ ಆಗಿರುತ್ತೆ. ಈ ಹೆಸರು ಒಂದೊಂದು ರಿಜಿಸ್ಟ್ರೇಷನ್ಗೂ 1000 ರೂಪಾಯಿ ಅಂತ ಹೇಳ್ತೀನಿ.
ಅನ್ಕೊಳ್ಳಿ 9,996 ಜನ 10,000 ಜನ ಬಂದ್ರು ಅದನ್ನ ಪರ್ಚೇಸ್ ಮಾಡ್ಕೊಂಡ್ಬಿಟ್ರು ಒಂದೊಂದ್ರಲ್ಲೂ ಒಂದೊಂದ್ ಹೆಸರು. ಇವಾಗ ಯಾರೋ ಒಬ್ಬರು 11,000 ಜನ ಬಂದ್ರು ಅನ್ಕೊಂಡ್ಕೋಣ 9,000 10,000 ಒಬ್ಬನೇ. ನೆಕ್ಸ್ಟ್ ಯಾರೋ ಒಬ್ರು ಬಂದ್ರೆ ಅವನಿಗೆ ಇಲ್ಲಿ ಜಾಗ ಇಲ್ವೇ ಇಲ್ಲ. ಒಂದು ನನಗೆ ಇಲ್ಲಿ ಜಾಗ ಇಲ್ಲ ಅಂತ ಬಿಡ್ಬೇಕು ಅವನು, ಅಥವಾ ಇಲ್ಲ ಯಾರಾದ್ರೂ ಒಬ್ಬರನ್ನ ಕನ್ವಿನ್ಸ್ ಮಾಡಿ ನಿನ್ಗೆ 1,000 ಕೊಟ್ಟಿದ್ದೆ ನಾನು ನಿನ್ಗೆ 1,500 ಕೊಡ್ತೀನಿ ಅಥವಾ 2,000 ಕೊಡ್ತೀನಿ, ಅಂದ್ರೆ ನಿನ್ನ ಹೆಸರು ಬದಲಾಗಿ ನನ್ನ ಹೆಸರು ಇಲ್ಲಿ ಹಾಕು ಅಂತ. ಈ ತರ ನೀವು ಹಾಕ್ತಾ ಹೋದಾಗ ಅಗೇನ್ ಎಷ್ಟು ಜಾಸ್ತಿ ಜನಕ್ಕೆ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೋ, ಎಷ್ಟು ಜಾಸ್ತಿ ಜನಕ್ಕೆ ಇದ್ರಲ್ಲಿ ಏನೋ ವ್ಯಾಲ್ಯೂ ಇದೆ ಅಂತ ಬರುತ್ತೋ ಅಷ್ಟು ವ್ಯಾಲ್ಯೂ ಈ ಒಂದೊಂದು ಎಕ್ಸೆಲ್ ಶೀಟ್ ಒಂದೊಂದು ಕಾಲಮ್ ವ್ಯಾಲ್ಯೂ ಹೆಚ್ಚಾಗ್ತಾ ಹೋಗ್ತಿದೆ. ಸೇಮ್ ವೇ ಹಂಗಿದ್ರೆ ಬಿಟ್ಕಾಯಿನ್ ಲಿಮಿಟೆಡ್ ಇದಾವ ಅಂತ ನೀವು ಕೇಳಬಹುದು. ಹೌದು, ಬಿಟ್ಕಾಯಿನ್ ಆರ್ ವೆರಿ ಲಿಮಿಟೆಡ್. ಎಷ್ಟಿದೆ? 2.1 ಮಿಲಿಯನ್. 2,10,00,000 ಕಾಯಿನ್ಸ್ ಅಷ್ಟೇ ಇರೋದು ಇದ್ರಲ್ಲಿ, ಜಾಸ್ತಿ ಇಲ್ವೇ ಇಲ್ಲ. ಹಂಗಿರ್ತಂದ್ರೆ ಇಷ್ಟೆಲ್ಲ ಕಾಯಿನ್ಸ್ ಆದ್ಮೇಲೆ ಹೆಂಗೆ? ಆದ್ಮೇಲೆ ಇಲ್ವೇ ಇಲ್ಲ ಕಾಯಿನ್ಸ್. ಬೇಕಾದ್ರೆ ಇವಾಗಲೇ ಪರ್ಚೇಸ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಆಮೇಲೆ ಜಾಸ್ತಿ ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ಕೊಳ್ಳಿ. ಎರಡು ಆಪ್ಷನ್ ಇಲ್ಲ, ಅಥವಾ ಸುಮ್ಮನೆ ಬಿಟ್ಬಿಡಿ. ದಿಸ್ ಇಸ್ ವಾಟ್ ದ ಬಿಟ್ಕಾಯಿನ್ ಇಸ್. ಹೋಪ್ ಬಿಟ್ಕಾಯಿನ್ ಏನು ಅಂದ್ರೆ ಅರ್ಥ ಆಯ್ತು ಅನ್ಕೋಣ. ಹಂಗಿದ್ರೆ ಈ ಬಿಟ್ಕಾಯಿನ್ ನಮ್ಮ ನಾರ್ಮಲ್ ರುಪಿಗೆ ಏನ್ ವ್ಯತ್ಯಾಸ ಅಂತ ನಿಮ್ಗೆ ಅನ್ಸ್ಬೋದು ಇವಾಗ, ಸರಿನಾ? ಅದನ್ನ ಒಂದು ಸಿಂಪಲ್ ಎಕ್ಸಾಂಪಲ್ ಅಲ್ಲಿ ನೋಡೋಣ ಸ್ನೇಹಿತರೆ. ಏನು ಅಂತಂದ್ರೆ ಇದು ಬಿಟ್ಕಾಯಿನ್ ಅಂದ್ರೆ ಅರ್ಥ ಆಯ್ತು. ನೆಕ್ಸ್ಟ್ ಇವಾಗ ಈ ಒಂದು ನಮ್ಮ ರುಪೀಸ್ ಅನ್ನ ಯಾವುದೇ ಒಂದು ಗವರ್ಮೆಂಟ್ ರೆಗ್ಯುಲೇಟ್ ಮಾಡ್ಕೋಬಹುದು. ಅಂದ್ರೆ ತಮ್ಗೆ ಹೆಂಗ್ ಬೇಕೋ ಹಂಗೆ ಆ ರುಪೀಸ್ ಒಂದು ನ್ಯೂಸ್ ಅಥವಾ ಯಾವುದೋ ಒಂದು ಪೊಲಿಟಿಕಲ್ ಮೋಟಿವ್ ಮುಖಾಂತರ ಅದನ್ನ ಚೇಂಜ್ ಮಾಡಬಹುದು. ಬಟ್ ಬಿಟ್ಕಾಯಿನ್ ಗೆ ಇಡೀ ಜಗತ್ತಲ್ಲಿ ಯಾವ ಕಂಟ್ರಿನೂ ಸಹಿತ ಒಂದು ಯಾವುದೋ ಒಂದು ನ್ಯೂಸ್ ಮಾಡಿ ಅದನ್ನ ಅಲ್ಟರ್ ಮಾಡಕ್ ಬರದೇ ಇಲ್ಲ. ಅದೇ ಹೇಳಿದೆ, ಯಾಕೆ ಹೇಳಿ? ಇಟ್ ಈಸ್ ಬಿಕಾಸ್ ಆಫ್ ಬ್ಲಾಕ್ ಚೈನ್ ಟೆಕ್ನಾಲಜಿ. ಹೆಂಗೆ ಅಂದ್ರೆ ಒಂದು ಮಾಸಸ್ ಇದೆ ಅದನ್ನ ಹ್ಯಾಂಡಲ್ ಮಾಡಕ್ಕೆ, ಒಬ್ರು ಇಬ್ರು ಮಾಡಕ್ ಬರದೇ ಇಲ್ಲ. ಇಡೀ ಜಗತ್ತಲ್ಲಿ ಆ ಎಲ್ಲರೂ ಜನ ಸೇರ್ ಮಾಡಿದ್ರೆ ಮಾಡಬೇಕು. ನಿಮ್ಗೂ ಅನ್ಸುತ್ತೆ 1 ಕೋಟಿ ಜನ ಬಂದು ಒಂದೇ ಡಿಸಿಷನ್ ತಗೊಂಡ್ರೆ ಮಾತ್ರ ಆತರ ಆಗುತ್ತೆ. ಅಂಡ್ ಇಟ್ ಇಸ್ ಹೈಲಿ ಇಂಪಾಸಿಬಲ್. ನ್ಯೂಸ್ ಚೇಂಜ್ ಆಗ್ಬೋದು, 5% ಅಪ್ 10% 50% ಮೇಲೆ ಕೆಳಗಡೆ ಆಗ್ಬೋದು. ಬಟ್ ಇದು ನಾವು ಯಾವ್ದೋ ನ್ಯೂಸ್ ಬಂತು ಅಂದ್ರೆ ಇದ್ರದ್ದು ವ್ಯಾಲ್ಯೂ ಚೇಂಜ್ ಆಗದೇ ಇಲ್ಲ. ಕ್ಲಿಯರ್? ಸೊ ಇದು ಒಂದು ಏನೇ ನೋಬಡಿ ಕ್ಯಾನ್ ಇದ್ರ ಬಗ್ಗೆ ರೆಗ್ಯುಲೇಟ್ ಮಾಡಕ್ ಆಗದೇ ಇಲ್ಲ. ಯಾರೋ ಒಬ್ರು ಬಂದಿದ್ದನ್ನ ಚೇಂಜ್ ಮಾಡ್ತಾರೆ ಅಂದ್ರೆ ಆಗಲ್ಲ. ಇದು ಒಂದು. ಎರಡನೇದು ಏನಂದ್ರೆ ಸ್ನೇಹಿತರೆ, ಇಲ್ಲಿ ನೋ ಟ್ರಾನ್ಸಾಕ್ಷನ್ ಫೀಸ್. ನೀವು ಒಬ್ಬರಿಂದ ಇನ್ನೊಬ್ಬರಿಗೆ ಟ್ರಾನ್ಸಾಕ್ಷನ್ ಮಾಡ್ತಿದ್ರಿ ಅನ್ಕೊಳ್ಳಿ ಬಿಟ್ಕಾಯಿನ್, ಇಲ್ಲಿ ನಿಮಗೆ ಟ್ರಾನ್ಸಾಕ್ಷನ್ ಫೀಸ್ ಇಲ್ವೇ ಇಲ್ಲ. ಹಂಗಿದ್ರೆ ಯಾವ ತರ ವರ್ಕ್ ಆಗುತ್ತಪ್ಪ ಇದು? ಯಾವ ತರ ವರ್ಕ್ ಆಗುತ್ತೆ ಅಂತಂದ್ರೆ ಸ್ನೇಹಿತರೆ, ಇವಾಗ ನನ್ನ ಹತ್ರ ನಾನು ಹನುಮಂತ್ ಅಂತ ಇದ್ದೀನಿ. ಒಂದು ಇಲ್ಲಿ ನಾನು ಪೇಟಿಎಂ ಇಂದ ಏನೋ ಒಂದು ಪರ್ಚೇಸ್ ಮಾಡ್ಕೊಂಡಿದ್ದೀನಿ ಅನ್ಕೊಳ್ಳೋಣ. ಪೇಟಿಎಂ ಇಂದ ನಾನು ಪೇಟಿಎಂ ಗಿಲ್ಲ ಒಂದು 100 ರೂಪಾಯಿ ಅಥವಾ 1,000 ರೂಪಾಯಿ ದುಡ್ಡು ಟ್ರಾನ್ಸ್ಫರ್ ಮಾಡಿದ್ರೆ ಮೊದಲು ಮಿಡಲ್ ಬ್ಯಾಂಕ್ ಇರುತ್ತೆ. ಬ್ಯಾಂಕು ನನ್ನ ಹತ್ರ ದುಡ್ಡು ಇದೆಯಾ ಇಲ್ವಾ ಅಂತ ಕನ್ಫರ್ಮ್ ಮಾಡುತ್ತೆ ನನ್ನ ಬ್ಯಾಂಕ್ ಇಂದ. ಆಮೇಲೆ ಆ ದುಡ್ಡನ್ನ ಪೇಟಿಎಂ ಟ್ರಾನ್ಸ್ಫರ್ ಮಾಡುತ್ತೆ. ಬಟ್ ಬಿಟ್ಕಾಯಿನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ನಾನು ಇಲ್ಲಿದ್ದೀನಿ, ನಾನು ಇವರಿಗೆ ಟ್ರಾನ್ಸ್ಫರ್ ಮಾಡಿದೀನಿ ಅಂತಂದ್ರೆ ಇವರಿಗೆ ಬಿಟ್ಕಾಯಿನ್ ಟ್ರಾನ್ಸ್ಫರ್ ಮಾಡಿದೆ ಅಂತ ಅನ್ಕೊಂಡ್ಬಿಡೋಣ. ಅವಾಗ ಏನಾಗುತ್ತೆ ಸ್ನೇಹಿತರೆ, ಇಲ್ಲಿ ಯಾರಿಗಿದೆ ಇಲ್ಲ, ಇಲ್ಲಿ ಡೈರೆಕ್ಟ್ ಅಮೌಂಟ್ ಟ್ರಾನ್ಸ್ಫರ್ ಆಗುತ್ತೆ. ಇಲ್ಲಿ ನಾವು ಒಂಥರ RTGS NEFT ನ ಫೀಸ್ ಕೊಡ್ತೀವಿ. ಇಲ್ಲಿ ನೋ ಫೀಸ್ ಇಲ್ವೇ ಇಲ್ಲ. ಹಂಗಿದ್ರೆ ಮಿಡಲ್ ಯಾರು ಇರ್ತಾರೆ? ಮಿಡಲ್ ಯಾರು ಇರೋದೇ ಇಲ್ಲ. ಬಟ್ ಒಬ್ರು ಇರ್ತಾರೆ, ಅವ್ರು ನಾವೇನ್ ಕರಿತೀವಿ ಅಂತಂದ್ರೆ ಇವ್ರಿಗೆ ಬಿಟ್ಕಾಯಿನ್ ಮೈನರ್ಸ್ ಅಂತ ಕರಿತೀವಿ. ಆ ಬಿಟ್ಕಾಯಿನ್ ಮೈನರ್ಸ್ ನಾವೇನ್ ಟ್ರಾನ್ಸಾಕ್ಷನ್ ಮಾಡ್ತೀವಲ್ಲ ಅದ್ರ ಡಾಟಾನ ಸ್ಟೋರ್ ಮಾಡಿರ್ತಾರೆ. ಎಲ್ಲಿ ಸ್ಟೋರ್ ಮಾಡಿರ್ತಾರೆ? ಆನ್ಲೈನ್ ಅಲ್ಲಿ. ಅದೆಲ್ಲ ತುಂಬಾ ಕಾಂಪ್ಲಿಕೇಟೆಡ್ ಪ್ರೊಸೆಸ್ ಅಥವಾ ಜಾಸ್ತಿ ಟೈಮ್ ಬೇಕು ನನಗೆ. ನಾನು ಸಿಂಪಲ್ ಆಗಿ ಹೇಳ್ಬೇಕು ಅನ್ಕೊಂಡಿದ್ದೀನಿ. ತಲೆಯಲ್ಲಿ ಇಟ್ಕೊಳ್ಳಿ, ನೀವು ನಾನು ಒಂದು ಬಿಟ್ಕಾಯಿನ್ ಇಂದ ಇನ್ನೊಬ್ಬರು ಯಾರೋ ಟ್ರಾನ್ಸ್ಫರ್ ಮಾಡ್ತಿದ್ರೆ ಏನ್ ಟ್ರಾನ್ಸಾಕ್ಷನ್ ಕಾಸ್ಟ್ ಇಲ್ವೇ ಇಲ್ಲ. ತಲೆಯಲ್ಲಿ ಇಟ್ಕೊಳ್ಳಿ. ಹಂಗಿತ್ತಂದ್ರೆ ನೀವು ಇವಾಗ ಜಪ್ಪೆ ಅಲ್ಲೋ ಅಥವಾ ವಾಜಿದ್ ಎಕ್ಸೆಲ್ ಅಥವಾ ಬಿನಾನ್ಸ್ ಅಲ್ಲೋ ಪರ್ಚೇಸ್ ಮಾಡಿದ್ರೆ ಅಲ್ಲಿ ನನ್ನ ರೂಪಾಯಿ ಕಟ್ ಆಗುತ್ತೆ ಅಂತ ಅನ್ಕೋಬಹುದು ನೀವು. ರೂಪಾಯಿ ಯಾಕೆ ಕಟ್ ಆಗುತ್ತೆ ಹೇಳಿ? ಅವ್ರ ಟ್ರಾನ್ಸಾಕ್ಷನ್, ನಾನು ನಿಮ್ಗೊಂದು ಪ್ಲಾಟ್ಫಾರ್ಮ್ ಕೊಡ್ತಿದೀವಿ ಅಂತ ಟ್ರಾನ್ಸಾಕ್ಷನ್ ಇದು ಮಾಡ್ತಾರೆ ಹೊರತು ಈ ಟ್ರಾನ್ಸಾಕ್ಷನ್ ಇಲ್ವೇ ಇಲ್ಲ. ಬಿಟ್ಕಾಯಿನ್ ಟ್ರಾನ್ಸಾಕ್ಷನ್ ಗೆ ನಿಮ್ಗೆ ಏನು ಸಿಗಲ್ಲ. ಸೊ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂಡ್ ಲಾಸ್ಟ್ ಪಾಯಿಂಟ್ ಏನ್ ಹೇಳ್ತೀನಿ ಅಂತಂದ್ರೆ ಸ್ನೇಹಿತರೆ, ನಾನು ಇಲ್ಲಿ ಎಕ್ಸ್ ಅನ್ನೋ ಪರ್ಸನ್ ವೈ ಅನ್ನೋ ಪರ್ಸನ್ ಗೆ ಇನ್ನೂ 1,000 ರೂಪಾಯಿ ಟ್ರಾನ್ಸ್ಫರ್ ಮಾಡಿರ್ತಾನೆ. ಈ ವೈ ಅನ್ನೋನು ಜಡ್ ಅನ್ನೋ 1,000 ರೂಪಾಯಿ ಟ್ರಾನ್ಸ್ಫರ್ ಮಾಡಿದ್ರೆ ಜಡ್ ಅನ್ನೋನಿಗೆ ವೈ ಇಂದ ದುಡ್ಡು ಬಂದಿದೆ ಅಂತ ಮಾತ್ರ ಗೊತ್ತಾಗುತ್ತೆ. ವೈ ಅವನು ಎಲ್ಲಿಂದ ಬಂದಿದೆ ಅಂತ ಯಾರಿಗೂ ಗೊತ್ತಾಗಲ್ಲ. ಕ್ಲಿಯರ್? ಹಂಗಿತ್ತಂತಂದ್ರೆ ನೆಕ್ಸ್ಟ್ ಸಿಂಪಲ್, ಇದಕ್ಕೆ ನಾವೇನಂತೀವಿ? ಲೆಡ್ಜರ್ ಅಂತ ಕರಿತೀವಿ. ಬ್ಯಾಂಕ್ ಲೆಡ್ಜರ್ ಅಥವಾ ಬ್ಯಾಂಕ್ ಟ್ರಾನ್ಸಾಕ್ಷನ್ ಲಿಸ್ಟ್ ಅಂತ ಕರಿತೀವಿ. ಅದನ್ನೇ ನಾವು ಬಿಟ್ಕಾಯಿನ್ ಕಂಪೇರ್ ಮಾಡಿದ್ರೆ ನೀವು ಎಕ್ಸ್ ಟ್ರಾನ್ಸಾಕ್ಷನ್ ಅಥವಾ ಎಲ್ಲಿಂದ ಬಂದಿದೆ ನೋಡಕ್ ಆಗಲ್ಲ. ಬಟ್ ಬಿಟ್ಕಾಯಿನ್ ಅಲ್ಲಿ ಎಕ್ಸ್ ಇದೊಂದು ವೈ ಕಳಿಸ್ದ ಅಂತ ಅನ್ಕೊಳ್ಳಿ, ವೈ ಇದೊಂದು ಜಡ್ ಕಳಿಸ್ದ, ಜಡ್ ಇದೊಂದು ಎ ನಾವು ಕಳಿಸ್ದ ಅಂದ್ರೆ ಎ ನಾವು ನೋಡ್ಬೋದು. ನನಗೆ ಬಂದಿರೋ ಬಿಟ್ಕಾಯಿನ್ ಎಷ್ಟು ಜನರಿಂದ ಟ್ರಾನ್ಸ್ಫರ್ ಆಗಿ ಬಂದಿದೆ ಅಂತ ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಇದಕ್ಕೆ ಏನಂತ ಕರಿತೀವಿ? ಪಬ್ಲಿಕ್ ಲೆಡ್ಜರ್. ಅಂದ್ರೆ ಜಗತ್ತಲ್ಲಿ ಯಾರು ಬೇಕಾದ್ರೂ ನೋಡ್ಬೋದು. ಆದರೆ ಟ್ವಿಸ್ಟ್ ಏನು ಅಂದ್ರೆ ಇಲ್ಲಿ ನಿಮ್ ಹೆಸರು ಅನೌನ್ಸ್ ಆಗಲ್ಲ. A B C ಅಂತ ಹೆಸರು ಬರಲ್ಲ. ಇಲ್ಲ ಇಲ್ಲಿ ನಿಮ್ಗೆ
ಪರ್ಟಿಕ್ಯುಲರ್ ಕೋಡ್ ವರ್ಡ್ ಕೊಟ್ಟಿರ್ತಾರೆ, ಐಡಿ ಅಂತ ಕರಿತೀವಿ ಅಥವಾ ಕೀವರ್ಡ್ ಅಂತ ಕರಿತೀವಿ. ಇದಕ್ಕೆ ನಾವೇನಂತೀವಿ ಅಂತಂದ್ರೆ ಅಡ್ರೆಸ್ ಅಂತ. ನಮ್ಮ ಮನೆ ಅಡ್ರೆಸ್ ಬ್ಯಾಂಕ್ ಅಡ್ರೆಸ್ ಅಲ್ವೇ ಅಲ್ಲ, ಇದಕ್ಕೆ ನಾವು ಐಡಿ ಅಂತ ಕರಿತೀವಿ, ಕ್ಲಿಯರ್, ಅಥವಾ ಅಡ್ರೆಸ್ ಅಂತ ಕರಿತೀವಿ. ಈ ತರ ಬಿಟ್ಕಾಯಿನ್ ಆಗುತ್ತೆ ಸ್ನೇಹಿತರೆ. ನಾವು ಬಿಟ್ಕಾಯಿನ್ ಬಗ್ಗೆ ಹೇಳ್ತಾ ಹೋದ್ರೆ ತುಂಬಾ ಹೋಗುತ್ತೆ. ಹಂಗಿತ್ತಂದ್ರೆ ಬಿಟ್ಕಾಯಿನ್ ಯಾವ ತರ ಗ್ರೋತ್ ಆಯ್ತು ಅಂತ ನಾನು ನಿಮ್ಗೆ ಜಸ್ಟ್ ಒಂದು ರಫ್ ಎಕ್ಸಾಂಪಲ್ ಕೊಡ್ತೀನಿ. ಬಿಟ್ಕಾಯಿನ್ ಯಾವ ತರ ಗ್ರೋತ್ ಆಯ್ತು, ಯಾವಾಗ ಸ್ಟಾರ್ಟ್ ಆಯ್ತು, ಇವಾಗ ವ್ಯಾಲ್ಯೂ ಎಷ್ಟಿದೆ ಅಂತ ಸಿಂಪಲ್ ಆಗಿ ಹೇಳ್ತೀನಿ. 2010ರಲ್ಲಿ ಒಂದು ಬಿಟ್ಕಾಯಿನ್ ವ್ಯಾಲ್ಯೂ 100 ರೂಪಾಯಿ ಇತ್ತು. ಎಷ್ಟು? 100 ರೂಪಾಯಿ. ಒಂದು ಎಕ್ಸೆಲ್ ಶೀಟ್ ಅಲ್ಲಿ ನಿಮ್ಮ ಹೆಸರು ಕುತ್ಕೊಳ್ಳೋಕೆ 100 ರೂಪಾಯಿ. ಅದೇ 2015ರಲ್ಲಿ ಒಂದು ಬಿಟ್ಕಾಯಿನ್ ವ್ಯಾಲ್ಯೂ ಅರೌಂಡ್ 20,000 ಇತ್ತು ಸ್ನೇಹಿತರೆ, 20,000. ಆದ್ರೆ ಇವಾಗ 2021ರಲ್ಲಿ ಸ್ನೇಹಿತರೆ ಒಂದು ಬಿಟ್ಕಾಯಿನ್ ವ್ಯಾಲ್ಯೂ ನಿಮ್ಗೆ ಶಾಕ್ ಆಗುತ್ತೆ, ನೀವು ಕೇಳಿರ್ಬೋದು ಇದ್ರ ಬಗ್ಗೆ, 45 ರಿಂದ 46 ಲಕ್ಷ ಇದೆ. ಇವಾಗ ಪ್ರೆಸೆಂಟ್ಲಿ ಸ್ವಲ್ಪ ಕೆಳಗಡೆ ಬಂದಿದೆ, 30 ರಿಂದ 31 ಲಕ್ಷ ಇದೆ ಒಂದು ಬಿಟ್ಕಾಯಿನ್ ವ್ಯಾಲ್ಯೂ, ಪ್ರೆಸೆಂಟ್ ಇವತ್ತಿನ ವ್ಯಾಲ್ಯೂ, ಸರಿನಾ? ಸೊ ದಿಸ್ ಇಸ್ ಹೌ ಗ್ರೋತ್ ಆಗ್ತಿದೆ. ಅಂದ್ರೆ ಫ್ಯೂಚರ್ ಅಲ್ಲಿ ನೀವು ಇದನ್ನ ಬಬಲ್ ಆದ್ರೂ ಅನ್ಕೊಳ್ಳಿ, ಏನಾದ್ರು ಟೆಕ್ನಾಲಜಿ ಇದ್ರಲ್ಲಿ ಇರೋದು ನಾನು ಪರ್ಸನಲ್ ಆಗಿ ನೋಡಿದ್ದೀನಿ. ಟೆಕ್ನಾಲಜಿ ಇಸ್ ರಿಯಲಿ ಗುಡ್, ಸರಿನಾ? ಇದ್ರಲ್ಲಿ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜ್ ಇದೆ. ಸೊ ನಾನು ಹೇಳಿದ ಮೇಲೆ ನಿಮ್ಗೆ ಒಂಥರ ಐಡಿಯಾ ಬರ್ತಿರ್ಬೋದು. ಸೊ ಇದೊಂಥರ ಕಂಪ್ಲೀಟ್ ಆಗಿ ಐಡಿಯಾ ಸ್ನೇಹಿತರೆ. ಬಿಟ್ಕಾಯಿನ್ ಅಂದ್ರೆ ಏನು, ಯಾವ ತರ ವರ್ಕ್ ಆಗುತ್ತೆ, ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಏನು, ಬಿಟ್ಕಾಯಿನ್, ಇಥೀರಿಯಂ, ಇದೆಲ್ಲ ಒಂದೊಂದು ಕಾಯಿನ್ ಇದು ಸಹಿತ ಕಂಪ್ಲೀಟ್ ಆಗಿ ಬಂದಿದ್ದು ಸ್ನೇಹಿತರೆ. ಸೊ ಇವತ್ತಿನ ಒಂದು ಟಾಪಿಕ್ ಬಿಟ್ಕಾಯಿನ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ನಿಮ್ಗೆ ಏನೇ ಕಮೆಂಟ್ ಇದ್ರು, ನಿಮ್ಗೆ ಏನೇ ಡೌಟ್ ಇದ್ರು ಸಹಿತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಅಥವಾ ನಮ್ಮ ಟೀಮ್ ಹತ್ರ ಪರ್ಸನಲಿ ಕಾಂಟ್ಯಾಕ್ಟ್ ಮಾಡಿ. ಸೊ ದಟ್ಸ್ ಇಟ್ ಫಾರ್ ಟುಡೇ ಸ್ನೇಹಿತರೆ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ, ಮತ್ತೆ ಒಂದು ಹೊಸ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡೋಣ, ಮತ್ತೆ ನಮ್ಮಲ್ಲಿರೋ ನಾಲೆಜ್ ಅನ್ನು ಶೇರ್ ಮಾಡ್ಕೊಳ್ಳೋಣ. ಸೊ ಸಿ ಯು ಗೈಸ್, ಆಲ್ ದಿ ಬೆಸ್ಟ್.